ಮಳೆ ಅವಾಂತರ ಅಪಾರ ಪ್ರಮಾಣದ ಬೆಳೆ ಹಾನಿ. ಧಾರವಾಡದಲ್ಲಿ 13,000 ಹೆಕ್ಟೇರ್ ಬಿತ್ತನೆ ಪ್ರದೇಶ ಹಾನಿಯಾಗಿರುವುದು. ಜಿಲ್ಲಾಡಳಿತದಿಂದ ಸರ್ಕಾರಕ್ಕೆ ಪ್ರಾಥಮಿಕ ವರದಿ ಸಲ್ಲಿಕೆ ಆಗಿದೆ. ಬೆಣ್ಣೆಹಳ್ಳ, ತುಪ್ಪರಿ ಹಳ್ಳ ಮತ್ತು ಇತರೆ ಹಳ್ಳಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. 4 ತಾಲೂಕುಗಳಲ್ಲಿ ಹೊಲಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿರುವುದು. ಜಿಲ್ಲೆಯಾದ್ಯಂತ ಈ ಬಾರಿ ಉತ್ತಮವಾಗಿ ಬೆಳೆಯನ್ನ ಬೆಳೆದಿದ್ರು ರೈತರು. ಆದರೆ ಬೆಳೆ ಬೆಳೆದ್ರೂ ನಿರಂತರ ಮಳೆಯಿಂದ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ರೈತರು ಇದೀಗ ಕಂಗಾಲಾಗ್ಬಿಟ್ಟಿದ್ದಾರೆ. ನೋಡಿ, ಈ ಬಾರಿ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಮಳೆ ಆಗಿರುವಂತ ಹಿನ್ನೆಲೆಯಲ್ಲಿ ಪಾಪ ರೈತರಿಗೆ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಕಷ್ಟಪಟ್ಟು ಬೆಳೆ ಬೆಳೆದಿರ್ತಾರೆ, ಬಟ್ ಫಸಲು ಮಾತ್ರ ಕೈಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ವಿಪರೀತವಾಗಿ ಮಳೆ ಆಗಿದೆ, ಎಲ್ಲ ಕೊಚ್ಕೊಂಡು ಹೋಗಿದೆ, ಕೊಳ್ತು ಹೋಗಿದೆ, ಫಲನೇ ಕೈಗೆ ಸಿಗ್ತಾ ಇಲ್ಲ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇದಕ್ಕೆ ಒಂದಷ್ಟು ಖರ್ಚು ಮಾಡಿರ್ತಾರೆ, ಸಸಿ ತೆಗೆದುಕೊಳ್ಳೋದ್ರಿಂದ ಹಿಡಿದು, ಗೊಬ್ಬರದಿಂದ ಹಿಡಿದು, ಆಳು ಕಾಳಿಂದ ಹಿಡಿದು ಪ್ರತಿ ಒಂದರಕ್ಕೂ ಕೂಡ. ಅಂದರೆ ಈಗ ನೋಡಿದ್ರೆ ವಿಪರೀತವಾಗಿ ಮಳೆ ಆಗಿದೆ, ನೀರು ನಿಂತಲ್ಲೇ ನಿಂತ್ಕೊಂಡಿದೆ. ಇದರಿಂದ ಥಂಡಿ ಹೆಚ್ಚಾಗಿದೆ, ಶೀತ ಹೆಚ್ಚಾಗಿದೆ. ಕೆಲವು ಕಡೆಯಲ್ಲಂತೂ ಈ ಬೆಳೆ ಎಲ್ಲ ಕೊಚ್ಕೊಂಡು ಹೋಗಿದೆ, ಕೊಳ್ತು ಹೋಗಿದೆ. ಸೊ ಹೀಗಿರಬೇಕಾದ್ರೆ ಒಂದು ಅಂದಾಜಿನ ಮೇಲೆ ರೈತರು ಪಾಪ ಬೆಳೆ ಬೆಳೆದಿರ್ತಾರೆ, ಈ ವರ್ಷಕ್ಕೆ ಇಷ್ಟು ನಮಗೆ ವಾರ್ಷಿಕವಾಗಿ ಆದಾಯ ಬರುತ್ತೆ ಅಂತ. ಬಟ್ ಈ ಥರದ ಸಮಸ್ಯೆ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಎಷ್ಟು ಮಟ್ಟಿಗೆ ಹಾನಿ ಆಗಿದೆ, ರೈತರು ಏನು ಹೇಳ್ತಾ ಇದ್ದಾರೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಗೆಲ್ಲಪ್ಪ ಅವರನ್ನೇ ಮಾತಾಡಿಸಿದ್ದಾರೆ. ಅಲ್ಲಿನ ವಾಸ್ತವ ಚಿತ್ರಣವನ್ನು ವಿವರಿಸಿದ್ದಾರೆ, ನೋಡೋಣ ಬನ್ನಿ. ಕಳೆದ 4-5 ವರ್ಷಗಳಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಹೊಡೆತಕ್ಕೆ ಅನ್ನದಾತ ಸಂಪೂರ್ಣವಾಗಿ ನಲಗಿ ಹೋಗಿದ್ದಾನೆ. ಬಿತ್ತಿದ ಬೀಜಗಳು ಇವತ್ತು ಭೂಮಿಯಲ್ಲೇ ಮೊಳಕೆ ಹೊಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಈಗಾಗಲೇ ರೈತನ ಜಮೀನಿನಲ್ಲಿ ಬೆಳೆ ಬಂದು ನಿಂತಿದೆ. ಕಟಾವು ಮಾಡಬೇಕು, ಕಟಾವು ಮಾಡಿ ತಾನು ರಾಶಿ ಮಾಡಿ ಸಾಲ ಸೋಲವನ್ನು ತೀರಿಸಬೇಕು, ಇದರಿಂದ ಬೆಳೆದಂತಹ ಬೆಳೆಗಳನ್ನು ಮಾರಾಟ ಮಾಡಿ. ಆದರೆ ಈ ವರ್ಷದ ಪರಿಸ್ಥಿತಿ ಯಾವ ಮಟ್ಟಿಗೆ ಅಂತಂದರೆ, ಮುಂಗಾರು ಉತ್ತಮ ಮಳೆ ಆಯಿತು, ರೈತ ಇಲ್ಲಿ ಅಂತಾರೆ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಇಲ್ಲಿ ಅಂತಾರೆ ಬೆಳೆಗಳನ್ನು ಬೆಳೆದನೆ. ಇನ್ನೇನು ಈ ಬೆಳೆಗಳನ್ನು ಕಟಾವು ಮಾಡಬೇಕು, ಮಾರಾಟ ಮಾಡಬೇಕು, ಅಷ್ಟರಲ್ಲೇ ಇಲ್ಲಿ ಅಂತಂದರೆ ಮಳೆ ಇಲ್ಲಿ ಅಂತಾರೆ ಯಾವುದೇ ರೀತಿಯಾಗಿ ಇಲ್ಲಿ ಅಂತಾರೆ ಕಟಾವು ಮಾಡಲಿಕ್ಕೆ ಅವಕಾಶವನ್ನು ಮಾಡಿ ಕೊಡ್ತಿಲ್ಲ. ಯಾಕಂದರೆ ಧಾರವಾಡ ಜಿಲ್ಲೆಯಲ್ಲಿ ನೋಡಿದಾಗ ಇಲ್ಲಿ ಅಂದರೆ ಇಲ್ಲಿವರೆಗೂ ಮುಂಗಾರಿನ ಹೊಡೆತಕ್ಕೆ ಬರೋಬ್ಬರಿ 13,000 ಹೆಕ್ಟರ್ ಇಲ್ಲಿ ಅಂತಾರೆ ಬೆಳೆ ಹಾನಿಯಾಗಿದೆ. ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂತಾರೆ ಹತ್ತಿ ಬೆಳೆ ಇರ್ಬೋದು, ಶೇಂಗಾ ಬೆಳೆ ಇರ್ಬೋದು, ಸೋಯಾಬೀನ್ ಇರ್ಬೋದು ಮತ್ತು ಗೋವಿನ ಜೋಳ ಇರ್ಬೋದು. ಅದರ ಜೊತೆಗೆ ಇಲ್ಲಿ ಅಂತಂದರೆ ಹೆಸರು, ಈ ಹೆಸರನ್ನು ನೋಡಿದಾಗ ಇಲ್ಲಿ ಅಂದರೆ ಧಾರವಾಡ ಜಿಲ್ಲೆಯ ಒಂದು ಪ್ರಮುಖ ಬೆಳೆ ಅಂತ ಕರಿತೀವಿ. ಈ ಒಂದು ಧಾರವಾಡ ಜಿಲ್ಲೆಯ ಪ್ರಮುಖ ಬೆಳೆ ಅಂತಹ ಹೆಸರನ್ನು ಈಗಾಗಲೇ ಅಂತಂದರೆ ರೈತ ಇಲ್ಲಿ ಅಂದರೆ ಕಟಾವು ಮಾಡಲಿಕ್ಕೆ ಅಂದರೆ ಇಲ್ಲಿ ಕೈಗೆ ಬಂದಂತಹ ತುತ್ತು ಇಲ್ಲಿ ಅಂದರೆ ಬಾಯಿಗೆ ಬರೋಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಈ ಕುರಿತು ಇಲ್ಲಿ ಅನ್ನದಾತ ಇರಿದರೆ ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಸದ್ಯ ಏನು ಮಾಡಬೇಕಾಗಿತ್ತು ನೀವು ಈ ಬೆಳೆಗಳನ್ನು? ಸರ್, ಇವಾಗ ನೀವು ನೋಡ್ತಾ ಇರೋ ಹಾಗೆ ಇದೆಲ್ಲ ಒಣಗಿಬಿಟ್ಟೈತಿ. ಒಣಗಿ ಈಗ ಕಟಾವಿಗೆ ಬಂದೈತಿ. ಇದು ಈಗ ಕಟಾವು ಮಾಡ್ಬೇಕಂತ ಹೇಳಿದ್ರೆ ಹೊಲದಾಗ ಮೊಣಕಾಲು ಮಟ್ಟ ನಮ್ಮ ಕಾಲು ಸಿಕ್ಕೊಳಕುಂತಾವು. ಆಮ್ಯಾಗ ಮಷಿನ್ ಹೋಗ್ಲಾರ್ದಂಥ ಪರಿಸ್ಥಿತಿ ಐತಿ. ಆದರೂ ಸಹಿತ ಮಳೆ ಸತತವಾಗಿ ಒಂದು ತಿಂಗಳ ಮ್ಯಾಗ ಆಯ್ತು. ಈಗ ಕಂಟಿನ್ಯೂಸ್ ಆಗಿ ಸುರ್ಯಾಗ ಕುಂತೈತಿ. ಈ ಒಂದು ಮಳೆ ಸುರಿಯೋ ಅಬ್ಬರದೊಳಗೆ ಈಗ ಹೊಲಕ್ಕೆ ಬರೋಕ್ಕೂ ಆಗೋಲ್ದು, ಬಿಡ್ಸೋಕ್ಕೂ ಆಗೋಲ್ದು. ಇಲ್ಲಿ ನೋಡಿದ್ರೆ ಹೆಸರು ಎಲ್ಲ ಪೂರ್ತಿಯಾಗಿ ಒಣಗಿಬಿಟ್ಟೈತಿ. ಮತ್ತು ಹೊಳ್ಳಿ ಮಳೆಗೂ ಹೊಡೆಯುವಂಥ ಪರಿಸ್ಥಿತಿನೂ ಅದಾವ. ಈಗ ಎಲ್ಲ ಸುಮಾರು ಎಲ್ಲ ಹೊಲದೊಳಗೂ ಇದೇ ರೀತಿ ಆಗೈತಿ. ಹೀಗಾಗಿ ನಾವು ನಿಮ್ಮ ಮೂಲಕ ಸರ್ಕಾರಕ್ಕೆ ಏನು ಮನವಿ ಮಾಡ್ತೇವಪ್ಪ ಅಂತ ಹೇಳಿದ್ರೆ, ಬೆಳೆ ಒಂದು ಪರಿಹಾರವನ್ನು ಬೇಗನೆ ಒಂದು ರೈತಕ್ಕೆ ಕೊಟ್ಟು ಮುಂದಿನ ಬೆಳೆಯನ್ನು ಬೆಳೆಯಲಿಕ್ಕೆ ಹಿಂಗಾರಿಗೆ ಅನುಕೂಲ ಆಕೈತಿ. ಮತ್ತು ಈ ಒಂದು ಕಷ್ಟವನ್ನು, ರೈತನ ಕಷ್ಟವನ್ನು ಕೇಳಿ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾವು ನಿಮ್ಮ ಮೂಲಕ ಗೌರ್ಮೆಂಟ್ಗೆ ಒತ್ತಾಯನ ಮಾಡ್ತೇವೆ ಸರ್. ಥ್ಯಾಂಕ್ ಯು ಸರ್. ಯಜಮಾನ್ರ, ಯಾವ ರೀತಿ ಐತಿ ಸದ್ಯ ಪರಿಸ್ಥಿತಿ? ಇಲ್ಲಿ ಸದ್ಯ ಪರಿಸ್ಥಿತಿ ಅಂದ್ರೆ ಹೆಸರು ಇದೇನಾಗೈತಿ ರೀ, ಬಾಯಿಗೆ ಬಂದು ತುತ್ತು ಬರ್ದಂಗೆ ಆಗೈತಿ. ಎಲ್ಲ ಬಾದ ಆಗೈತಿ ರೀ. ಮಿಷನ್ ಹೋಗೋಕ್ಕೂ ಬರೋಲ್ದು, ಬಿಡ್ಸೋಕ್ಕೂ ಬರವಲ್ದು. ಯಾಕೆ? ಮಳೆ ಐತ್ರಿ, 1 ತಿಂಗಳ ದಿನ ಆತ ಬಿಡ್ದಂಗ. ಏನು ಮಾಡಕ್ಕೆ ಬರ್ದಂಗೆ ಐತ್ರಿ, ಏನು ಅನ್ನೋದು ನಮ್ಗೆ ತಿಳಿವಲ್ದ್ರಿ. ಇದು ಪರಿಸ್ಥಿತಿ ಮುಂದೆ ಹೆಂಗಂದ್ರಿ, ಈಗ ರೈತರಿಂದ ಭಾಳ ವಜ್ಜೆ ಐತಿ ನೋಡ್ರಿ. ಸಾಲ ಸೂಲ ಮಾಡಿ ಬಿತ್ತೀರಿ? ಬಿತ್ತೈತ್ರಿ, ಎಲ್ಲ ಮುಗಿದೈತ್ರಿ, ಭಾರಿ ಅದಾವ, ಬೆಳೆನೂ ಚಲೋ ಬಂದೈತ್ರಿ. ಈಗ ನಮ್ಗೆ ಏನು ಮಾಡಕ್ಕೆ ತಿಳಿದಂಗಾಗಿ ಎಲ್ಲ ಜಮೀನಾಗಿ ಬಿಟ್ಬಿಟ್ಟವ್ರಿ. ಮಳಿ ಕೊಡಾಕತ್ತಾವ? ಮೆಳಿಗೆ ಕೊಡಕೊಂತಾವ್ರಿ. ಬಾದ ಆಗೈತಿ ಎಲ್ಲ, ಏನು ಒಟ್ಟ ಬಾದ ಆದಂಗ ರೀ. ಏನು ಬರಂಗಿಲ್ಲ, ಏನು ಬರಂಗಿಲ್ಲ. ಸರ್ಕಾರಕ್ಕೆ ಏನಾರ ಪ್ರೇರಣೆ ಮಾಡ ಅಂತ ಹೇಳ್ತಾವ್ರಿ. ಓಕೆ, ಥ್ಯಾಂಕ್ ಯು ಸರ್. ಈಗಾಗಲೇ ಫಸಲು ಬಂದಿದೆ, ಅದನ್ನು ಕಟಾವು ಮಾಡಬೇಕು, ಕಟಾವು ಮಾಡಿ ನಾವು ಮಾರಾಟ ಮಾಡಬೇಕು. ಆದರೆ ಇಲ್ಲಿ ಅಂದರೆ ಹತ್ತಿದ ಮಳೆ ಇಲ್ಲಿ ಅಂದರೆ ಬಿಡ್ತಿಲ್ಲ. ಹೀಗಾಗಿ ನಮಗೆ ಕಟಾವು ಮಾಡಲು ಆಗ್ತಿಲ್ಲ. ಸರ್ಕಾರ ಇಲ್ಲಿ ಅಂದರೆ ನಮಗೆ ಸ್ಪಂದಿಸಬೇಕು, ನಮ್ಮ ಕಷ್ಟಕ್ಕೆ ಇಲ್ಲಿ ಅಂದರೆ ಸ್ಪಂದಿಸಿ ನಮ್ಮ ಕಣ್ಣೀರು ಒರೆಸುವಂಥ ಕೆಲಸ ಮಾಡಿ ನಮಗೆ ಸೂಕ್ತ ಪರಿಹಾರ ನೀಡಬೇಕು ಅನ್ನೋದು ಅನ್ನದಾತನ ಅಳಲು.
ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರ್ಗೊಪ್ಪ TV5 ಹುಬ್ಬಳ್ಳಿ.